ಭಾರತದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತ ಸುದ್ದಿ ಟೆಲಿಗ್ರಾಮ್. ಈ ಒಂದು ಟೆಲಿಗ್ರಾಮ್ ಬಂದಾಗತ್ತೆ ನಿಜಾನ ಸುಳ್ಳ? ಜೂನ್ 30ನೇ ತಾರೀಕು ಹೇಳ್ತಿದ್ದಾರೆ, ಇನ್ನು ಕೆಲವರು ಜುಲೈ 30ನೇ ತಾರೀಕು ಹೇಳ್ತಿದ್ದಾರೆ. ಏನು ಎಂತ ಇದ್ರ ಬಗ್ಗೆ ಚರ್ಚೆ ಇರತ್ತೆ ನೋಡಿ. ಈಗ ಪ್ರಸ್ತುತ ಭಾರತ ಸರ್ಕಾರದಿಂದ ಈಗ ಏನ್ ನ್ಯೂಸ್ ಇದೆಲ್ಲ ಇದಂತೂ ಹರಿದಾಡ್ತಾ ಇದೆ ನಿಜ. ಬಟ್ ಇದಕ್ಕೆ ಕೆಲವೊಂದು ನಿಯಮಗಳಿದಾವೆ, ಅರ್ಥ ಮಾಡ್ಕೊಳ್ಳಿ. ಆ ಒಂದು ನಿಯಮಗಳ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತಾನೆ. ಮೊದಲನೇದಾಗಿ ಯಾಕೆ ಬಂದ್ ಮಾಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು, ಎಲ್ಲಿ ತನಕ ಬಂದ್ ಮಾಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಸ್ಪಷ್ಟನೆ ತಿಳ್ಕೊಬೇಕಾಗತ್ತೆ, ಇದು ತಾತ್ಕಾಲಿಕ ಇದೆಯಾ ಅಥವಾ ಇದು ಸಂಪೂರ್ಣವಾಗಿ ಭಾರತದಲ್ಲೇ ಬಂದ್ ಮಾಡ್ತಿದ್ದಾರೆ ಅದನ್ನ ತಿಳ್ಕೊಬೇಕಾಗತ್ತೆ. ಆ ಎಲ್ಲ ಪಾಯಿಂಟ್ಸ್ ವಿವರಣ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಕೂಡ ಗೊತ್ತಾಗಲಿ. ನೋಡಿ, ಪಾಯಿಂಟ್ ವಿವರಿಸ್ತಾ ಹೋಗ್ತಾನೆ. ಮೊದಲನೇ ಪಾಯಿಂಟು, ಒಂದು ಡೌಟನ್ನ ಕ್ಲಿಯರ್ ಮಾಡ್ತೇನೆ. ಇದು ಸಂಪೂರ್ಣವಾಗಿ ಬಂದ್ ಆಗ್ತಾ ಇಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ತಾತ್ಕಾಲಿಕವಾಗಿ ಬಂದ್ ಆಗ್ತಾ ಇದೆ. ಎಲ್ಲಿ ತನಕ ಬಂದ್ ಆಗ್ತಾ ಇದೆ? ಈಗ ಬಂದಿರುವಂತ ಮಾಹಿತಿಗಳ ಪ್ರಕಾರ, ವರದಿಗಳ ಪ್ರಕಾರ ಜೂನ್ 30ನೇ ತಾರೀಕುವರೆಗೆ, ಅರ್ಥ ಮಾಡ್ಕೊಳ್ಳಿ, ಜೂನ್ 30ನೇ ತಾರೀಕುವರೆಗೆ ಭಾರತದಲ್ಲಿ ಈ ಒಂದು ಟೆಲಿಗ್ರಾಮ್ ಇದೆಯಲ್ಲ ಬಂದಾಗುವಂತ ಚಾನ್ಸಸ್ ಇದೆ. ಕೆಲವೊಂದು ನಿಯಮಗಳ ಪ್ರಕಾರ, ಕೆಲವೊಂದು ಚಾನಲ್ ನಲ್ಲಿ ವರದಿ ಆಗಿರುವಂತ ಮಾಹಿತಿಗಳ ಪ್ರಕಾರ ಜೂನ್ 22ನೇ ತಾರೀಕು ತನಕ ಬಂದಾಗ್ತಾ ಇದೆ. ಜೂನ್ 16ನೇ ತಾರೀಕಿನಿಂದ ಜೂನ್ 22ನೇ ತಾರೀಕು ತನಕ, ಜೂನ್ 16ನೇ ತಾರೀಕಿನಿಂದ ಜೂನ್ 30ನೇ ತಾರೀಕು ತನಕ ಇದು ಬಂದ್ ಆಗ್ತಿದೆ ಅಂತ ಹೇಳಿದ್ದಾರೆ. ಯಾಕೆ ಬಂದ್ ಆಗ್ತಾ ಇದೆ ಅದಕ್ಕೆ ಕಾರಣ ತಿಳ್ಕೊಬೇಕು. ಈಗ ನಿಮ್ಗೆ ಗೊತ್ತಿರುವಂತ ಮಾಹಿತಿ ಎಲ್ಲ ಸುಡುಗಾಡದೆಲ್ಲ ಸುದ್ದಿ ಟೆಲಿಗ್ರಾಮ್ ಬರತ್ತೆ, ಅಲ್ಲೆಲ್ಲ ಇಲ್ಲಿಗಲ್ ಕೂಡ ಕೆಲಸ ನಡೀತವೆ. ಆದ ಕಾರಣ ನೀಟ್ ಪರೀಕ್ಷೆದು ಪ್ರಶ್ನೆ ಪತ್ರಿಕೆ ಯಾವ ರೀತಿ ಲೀಕ್ ಆಗಿತ್ತು ಅಂತ ನೋಡಿದ್ರೆ ನೀವು ಕೂಡ, ಆ ಒಂದು ಲೀಕ್ ಆಗಬಾರ್ದು. ಈಗ ಮರು ಪರೀಕ್ಷೆ ಮಾಡ್ತಿದ್ದಾರಲ್ಲ, ಯಾವುದೇ ತೊಂದರೆ ಬರಬಾರ್ದು ಅಂತ ಹೇಳಿ ಆ ಒಂದು ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ಜೂನ್ 30ನೇ ತಾರೀಕು ಅಥವಾ ಜೂನ್ 22ನೇ ತಾರೀಕು ತನಕ ಬಂದ್ ಮಾಡ್ತಿದ್ದಾರೆ ಭಾರತದಲ್ಲಿ. ನೋಡಿ, ಏನಾದರೂ ಸಮಸ್ಯೆ ಬರ್ಬೋದು, ಮೆಸೇಜ್ ಕಳ್ಸಕ್ ಆಗಲ್ದೇ ಇರ್ಬೋದು, ಅಥವಾ ಕೆಲವೊಂದು ಪ್ಲಾಟ್ಫಾರ್ಮ್ಗಳು ಓಪನ್ ಆಗದಿರ್ಬೋದು, ಸಮಸ್ಯೆ ಉಂಟಾಗುವಂತ ಸಾಧ್ಯತೆ ಇರತ್ತೆ. ಯಾರು ಕೂಡ ಹೆದರ್ಕೋಬೇಡಿ, ಭಾರತ ಸರ್ಕಾರನೇ ತಿಳಿಸ್ಕೊಟ್ಟಿದೆ ಜೂನ್ 22ನೇ ತಾರೀಕು ಅಥವಾ ಜೂನ್ 30ನೇ ತಾರೀಕು ತನಕ, ಬಹಳ ಆದರೆ ಜೂನ್ 30ನೇ ತಾರೀಕು ತನಕ ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದಾರೆ. ಮತ್ತೆ ಮುಂದಿನ ಯಾವ ರೀತಿಯಾಗಿ ಸ್ಟಾರ್ಟ್ ಇರತ್ತೆ ಅದು ಸ್ಟಾರ್ಟ್ ಇರತ್ತೆ, ಅರ್ಥ ಮಾಡ್ಕೊಳ್ಳಿ. ಶಾಶ್ವತ ಅಲ್ಲ, ತಾತ್ಕಾಲಿಕವಾಗಿ ಬಂದ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ಬಾರ್ದು, ಓದುವಂತ ವಿದ್ಯಾರ್ಥಿಗೆ ತೊಂದರೆ ಆಗ್ಬಾರ್ದು, ಅಲ್ಲಿ ಇಲ್ಲಿಗಲ್ ಕೆಲಸ ಆಗ್ಬಾರ್ದು ಅಂತೇಳಿ ಇದೊಂದು ಒಳ್ಳೆ ನಿರ್ಧಾರ ಅನ್ಬೋದು. ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದಾರೆ, ಇದೊಂದು ಖುಷಿ ವಿಚಾರ. ಎಲ್ಲರಿಗೂ ಶೇರ್ ಮಾಡಿ ಗೊತ್ತಾಗಲಿ. ಜೂನ್ 22ನೇ ತಾರೀಕು ಅಥವಾ ಭಾಳ ಅಂದ್ರೆ ಹಂಗ ಮಾಡ್ಕೊಂಡು ಜೂನ್ 30ನೇ ತಾರೀಕು ತನಕ